ಕರ್ನಾಟಕದ ಆಸ್ತಿ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಸ್ಥಳಗಳಿಗೆ ವಾನರ ಸೈನ್ಯ ಎಂಟ್ರಿ ಕೊಡ್ತಾ ಇದೆಯಂತೆ. ವಾನರ ಅನ್ನುವಾಗ ಕನ್ಫ್ಯೂಸ್ ಬೇಡ, ನಮ್ಮ ಭಾಷೆಯಲ್ಲಿ ಮಂಗಗಳು ಎಂಟ್ರಿ ಕೊಡ್ತಿದ್ದಾವೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಸ್ಥಳಗಳಿಗೆ ವಾನರ ಸೈನ್ಯ ಎಂಟ್ರಿ. ಲಕ್ಕುಂಡಿಗೆ ಗ್ರಾಮದಲ್ಲಿ ಈಗಾಗಲೇ ಉತ್ಖನನ ಶುರು ಮಾಡೋದಕ್ಕೆ ಯೋಚನೆ ಮಾಡಲಾಗಿದೆ. ಉತ್ಖನನ ಸ್ಥಳದಲ್ಲಿ ವಾನರ ಸೈನ್ಯ ಪ್ರತ್ಯಕ್ಷಗೊಂಡಿದೆ. ಅಂದರೆ ಅಲ್ಲಲ್ಲಿ ಮಂಗಗಳು ಕಾಣಿಸ್ಕೊತಾ ಇದೆ. ಮಂಗಗಳ ಹಿಂಡೆ ಪ್ರತ್ಯಕ್ಷಗೊಂಡ ಬೆನ್ನಲ್ಲೇ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತಿದೆ. ರಾಜರ ಕಾಲದ ವಸ್ತುಗಳು, ಶಾಸನಗಳು, ರಾಜರು ಬಳಕೆ ಮಾಡ್ತಿದ್ದಂತಹ ಎಲ್ಲ ತರಹದ ವಸ್ತುಗಳು ಎಲ್ಲವೂ ಪತ್ತೆಯಾಗುವ ಸಾಧ್ಯತೆಗಳಿದ್ದಾವೆ. ಈ ಲಕ್ಕುಂಡಿ ಒಂದು ಕಾಲದಲ್ಲಿ ಅದೇನಾಗಿತ್ತೋ ಏನೋ, ಅಲ್ಲಲ್ಲಿ ದುಡ್ಡುಗಳು ಸಿಗ್ತಿದ್ದಾವೆ, ಅಲ್ಲಲ್ಲಿ ನಾಣ್ಯಗಳು ಸಿಗ್ತಿದ್ದಾವೆ, ಚಿನ್ನ, ನಾಣ್ಯಗಳು ಪತ್ತೆಯಾಗ್ತಾ ಇದೆ. ಲಕ್ಕುಂಡಿಯಲ್ಲಿ ಒಂದು ಪ್ರದೇಶದಲ್ಲಿ ಪತ್ತೆಯಾದ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಈ ತರಹದೊಂದು ನಿರ್ಧಾರಕ್ಕೆ ಕೈ ಹಾಕಿದೆ. ಇನ್ನು ಲಕ್ಕುಂಡಿಯಲ್ಲಿ ನಿಧಿ ಸಿಗಬಹುದಾದ ಜಾಗಗಳಿಗೆ ವಾನರ ಸೈನ್ಯ ಬರ್ತಾ ಇದೆಯಾ ಎನ್ನುವಂಥ ಸಂಶಯಗಳು ಮೂಡ್ತಾ ಇದೆ. ವಾನರ ಸೈನ್ಯ ಮಂಗಗಳು ಬಂದು ಅಲ್ಲೇ ಕೂತ್ಕೋತಾ ಇದೆ ಆ ಜಾಗಗಳಲ್ಲಿ. ಇನ್ನು ಆ ಜಾಗವನ್ನು ಅಗೆದ್ರೆ ಏನಾದರೂ ಸಿಗುತ್ತಾ ಅನ್ನುವಂಥ ಯೋಚನೆಗೆ ಬಿದ್ದಿದ್ದಾರೆ. ಲಕ್ಕುಂಡಿಯಲ್ಲಿ ಮಂಗಗಳು ಪತ್ತೆಯಾದ ಬೆನ್ನಲ್ಲೇ ಸ್ಥಳೀಯ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ, ಹೋಮ ಹವನಗಳು ನಡೀತಾ ಇದೆ. ಈ ಲಕ್ಕುಂಡಿ ಈಗಾಗಲೇ ನಿಧಿ ಸಿಗುವಂತಹ ಪ್ರದೇಶ ಅಂತ ಹೇಳಿ ಚರ್ಚೆಗೆ ಕಾರಣವಾಗಿರುವ ಭಾಗ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸರ್ಕಾರದ ಒಂದು ಭಾಗವೇ ಅಲ್ಲಿ ಎಂಟ್ರಿ ಕೊಟ್ಟಿದೆ. ಈಗಾಗಲೇ ಲಕ್ಕುಂಡಿಯಲ್ಲಿ ಸಿಗಬಹುದಾದ ಸ್ಥಳಗಳಲ್ಲಿ ಉತ್ಖನನ ಶುರು ಮಾಡಿ ಅಲ್ಲೊಂದಷ್ಟು ನಗನಾಣ್ಯಗಳು ಕೂಡ ಸಿಕ್ಕಿದ್ದಾವೆ. ಒಟ್ಟು 50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಸಿಕ್ಕಿದೆ ಎನ್ನುವಂತಹ ಊಹಾಪೋಹ ಒಂದು ಸ್ವಲ್ಪ ಸುದ್ದಿಗಳು ಹರಿದಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಆರ್ಕಲಾಜಿ ಪುರಾತತ್ವ ಇಲಾಖೆ ವರದಿಯನ್ನು ಕೊಡಬೇಕು. ಅದು ಕೊಟ್ಟ ನಂತರ ಇದು ಎಷ್ಟು ಮೌಲ್ಯದ ಚಿನ್ನಾಭರಣ ಅಲ್ಲಿ ಪತ್ತೆಯಾಗಿತ್ತು ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಇನ್ನು ನಾವಾಗಾದ್ರೂ ಚಿನ್ನ ಸಿಗುತ್ತೆ ಅಂತ ಹೇಳಿ ಒಂದಷ್ಟು ಜನ ಅಗಿಯೋದಕ್ಕೆ ಪ್ರಾರಂಭ ಮಾಡಿದಾರಂತೆ. ಯಾರ ಮನೆ ಹಿತ್ಲು ಭಾಗ ಅನ್ನೋದು ನೋಡ್ತಿಲ್ವಂತ ಅಲ್ಲಿನ ಜನ. ಇದಕ್ಕೊಬ್ಬ ಯಜಮಾನ ಇದ್ದಾನೆ, ಇದಕ್ಕೊಬ್ಬ ಓನರ್ ಇದ್ದಾನೆ, ಇದು ಆತನದ್ದು ಹಿತ್ಲು ಭಾಗ ಅಂತನೂ ನೋಡ್ದಲೇ ಮನೆ ಮೂಲೆಯಲ್ಲಿದ್ದ ಗುದ್ಲಿ ಪಿಕ್ಕಾಸಿನ ತಗೊಂಡೋಗಿ ಅಗ್ದಿರೋ ವರದಿಗಳು ಕೂಡ ಆಗಿವೆ. ನಾವಾಗದ್ರೆ ಸಿಗ್ತಾ ಇಲ್ಲ, ಪುರಾತತ್ವ ಇಲಾಖೆಯವರು ಮಾರ್ಕ್ ಮಾಡಿ ಆಗಿಯೋ ಜಾಗದಲ್ಲಿ ಸಿಗ್ತಾ ಇದೆ. ಅಲ್ರಿ, ಅವರಲ್ಲಿ ಏನೋ ಒಂದು ಆಧುನಿಕ ತಂತ್ರಜ್ಞಾನಗಳು ಅಥವಾ ಉಪಕರಣಗಳಿದಾವೆ, ಅದನ್ನು ಚೆಕ್ ಮಾಡ್ಕೊಂಡೆ ಅವ್ರು ಅಗಿಯೋದು. ನಾನು ನೀವು ಅಗಿಯೋ ಜಾಗದಲ್ಲೆಲ್ಲ ನಿಧಿಗಳು ಸಿಗಬೇಕು ಅಂತೇನು ಇದೆಯಾ? ನಿಧಿ ಅಕ್ರಮವಾಗಿ ಹುಡುಕುವುದು ಅಕ್ಷಮ್ಯ ಅಪರಾಧ. ನಿಧಿ ನಿಮ್ಮ ಭೂಮಿನೇ ಆಗಿರಲಿ, ಸರ್ಕಾರದ ಭೂಮಿನೇ ಆಗಿರಲಿ, 3 ಅಡಿಯ ಕೆಳಗಿರ್ತಕ್ಕಂತಹ ಎಲ್ಲ ವಸ್ತುಗಳು ಸರ್ಕಾರದ ಭಾಗ ಆಗುತ್ತೆ, ಸರ್ಕಾರದ ಪಾಲಾಗುತ್ತೆ. ಅಲ್ಲಿ ಬಂಡೆಕಲ್ಲೇ ಸಿಗಲಿ ಸರ್ಕಾರಕ್ಕೆ. ನಿಧಿಗಳು, ಹಳೆಯ ಕಾಲದ ರಾಜರುಗಳು ಬಳಸಿದ ವಸ್ತುಗಳು, ಪ್ರಾಚೀನ ವಸ್ತುಗಳು, ಹಳೆಯ ನಾಣ್ಯಗಳು ಎಲ್ಲವೂ ಕೂಡ ಸರ್ಕಾರದ ಭಾಗ ಆಗುತ್ತೆ, ಸರ್ಕಾರದ ಪಾಲಾಗುತ್ತೆ. ಯಾರು ಕೂಡ ಅಗಿಯುವಂತಹ ಪ್ರಯತ್ನಗಳನ್ನು ಮಾಡಬೇಡಿ. ಅದು ಕಾನೂನು ಬಾಹಿರವಾದಂತಹ ಕೆಲಸ. ಅದು ಒಂದು ವೇಳೆ ಆ ತರಹದ್ದೇನಾದರೂ ಸಿಕ್ಕಿದ್ದಲ್ಲಿ ಸಂಬಂಧಪಟ್ಟಂಥ ಇಲಾಖೆಗೆ ನಿಮಗೆ ಕಾನೂನಿನ ವಿವರಗಳೇ ಇಲ್ಲದಲೇ ಇದ್ದರೂ ಜಿಲ್ಲಾಡಳಿತಕ್ಕೆ ಹೋಗಿ, ಜಿಲ್ಲಾಧಿಕಾರಿಗೆ ಹೋಗಿ ಅದನ್ನು ತಿಳಿಸಬಹುದು, ಪೊಲೀಸರಿಗೆ ಮಾಹಿತಿಯನ್ನು ಕೊಡಬಹುದು. ನಂಬಿಕಸ್ಥ ಸರ್ಕಾರದ ಇಲಾಖೆಯ ಗಮನಕ್ಕೆ ತರೋ ಪ್ರಯತ್ನಗಳನ್ನು ಮಾಡಬೇಕು. ಒಟ್ಟಾರೆ ಈಗ ಲಕ್ಕುಂಡಿ ಮತ್ತೆ ಸುದ್ದಿ ಆಗಿದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಸ್ಥಳಗಳಿಗೆ ವಾನರ ಸೈನ್ಯ ಎಂಟ್ರಿ ಕೊಡ್ತಾ ಇದೆ. ಲಕ್ಕುಂಡಿಗೆ ಈಗಾಗಲೇ ಉತ್ಖನನ ಶುರು ಮಾಡೋದಕ್ಕೆ ಯೋಚನೆಗಳು ಕೂಡ ಆಗಿರುವಂತಹದ್ದು. ಉತ್ಖನನ ಸ್ಥಳದಲ್ಲಿ ವಾನರ ಸೈನ್ಯ ಪ್ರತ್ಯಕ್ಷಗೊಂಡಿದೆ. ಮಂಗಗಳ ಹಿಂಡೆ ಪ್ರತ್ಯಕ್ಷಗೊಂಡ ಬೆನ್ನಲ್ಲೇ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಭಾರೀ ಪೂಜೆ ಪುನಸ್ಕಾರ ನಡೆದಿದೆ. ರಾಜರ ಕಾಲದ ವಸ್ತುಗಳು, ಶಾಸನಗಳು, ಆಭರಣ ಪತ್ತೆಯಾಗುವ ಸಾಧ್ಯತೆಗಳಿದೆ. ಇನ್ನು ಮಂಗಗಳು ಕೂರುತ್ತಿರುವ ಜಾಗದಲ್ಲೇ ಈ ಹಿಂದೆ ನಿಧಿ ಪತ್ತೆಯಾಗಿತ್ತು. ಹಾಗಾಗಿ ವಾನರ ಸೈನ್ಯ ಕೂತ ಜಾಗದಲ್ಲೇ ಅಗಿಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಎನ್ನುವಂಥ ವಿಚಾರವೂ ಕೂಡ ಬಹಳಷ್ಟು ಚರ್ಚೆಯಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.